ಬಳೆ ಯಾವ್ದು ಹಾಕೊಳ್ಳಿ? ಒಂದು ಸೆಕೆಂಡ್. ಈ ಸ್ಯಾರಿಗೆ ಇದು ಮ್ಯಾಚ್ ಆಗತ್ತಾ? ಬೇಡ್ವಾ? ಇದು ಇದು ಬೇಡ್ವಾ? ಸರಿ, ಇನ್ನೂ ಸ್ವಲ್ಪ ಸಿಂಪಲ್ ಆಗಿರೋದು ಹುಡುಕ್ತೀನಿ. ಮುದ್ದು, ಈ ಬಳೆ ಹೇಗೆ ಕಾಣಿಸುತ್ತೆ? ಓಕೆ, ಯಸ್. ಸಿಂಪಲ್ ಅಂಡ್ ಬ್ಯೂಟಿಫುಲ್. ಇದು ನಿಮ್ಗೆ ಇಷ್ಟ ಆಗತ್ತೆ? ಅಲ್ವಾ ಮುದ್ದು? ಸೊ ನನ್ನ ಲುಕ್ಕು ಈಗ ಫೈನಲ್ ಆಯ್ತು. ಎಸ್, ಆಲ್ ಸೆಟ್ ಆ್ಯಂಡ್ ರೆಡಿ. ಮಧು, ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಯೇ! ಬಾಯ್ ಬಾಯ್ ಮುದ್ದು, ಐ ಆಮ್ ಕಮಿಂಗ್. ಏನು ಇಷ್ಟು ಬೇಗ ರೆಡಿಯಾಗಿ ಎಲ್ಲ ಹೊರಟಿದ್ದೀರಾ ಮೇಡಮ್? ಶಾಂತಿ ಬೇಬಿ, ಅದು ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲ್ ಇದೆಯಲ್ಲ, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಅದನ್ನ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀನಿ. ಎಮರ್ಜೆನ್ಸಿ ಕೇಸಾ? ಆದ್ರೆ ಆವಾಗಿಂದ ನೀನ್ ಡಾನ್ಸ್ ಮಾಡ್ತಾನೆ ಇದೆಯಾ? ನಿನ್ನ ನೋಡಿದ್ರೆ ಎಲ್ಲೋ ಪಿಕ್ನಿಕ್ ಹೋಟೆಲ್ ತರ ಕಾಣಿಸ್ತಾ ಇದೆ. ಶಾಂತಿ ಬೇಬಿ, ಅದೇ ನೀ ರೀತಿ ಗೆಸ್ ಮಾಡ್ತೀಯಾ? ಒಬ್ಬ ಡಾಕ್ಟರ್ಸ್ಗೆ ಈ ರೀತಿ ಚಾಲೆಂಜ್ ಬಂದಾಗ ಇಡೀ ಬಾಡಿ ಜೋಶಲ್ಲಿ ಇರುತ್ತೆ ಗೊತ್ತಾ? ವೀರ ಯೋಧ ಯುದ್ಧಕ್ಕೆ ಹೊಡ್ ನಿಂತಾಗಿರುತ್ತಲ್ಲ, ಹಾಗೆ ಒಂಥರ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತಾರ. ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ಒಂಥರ ಸೀರಿಯಸ್ ಮಾಡ್ರು. ಬೈ 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 ಬೈ. ಹೇ, ಕರೆಂಟ್ ಪಾಸ್ ಆಗೋದಾ? ಅದ್ ಹೇಗೆ? ಕರ್ಣ ಸರ್ ಕರೆದ್ರಂತೆ, ನಿಮ್ ಕ್ಯಾಬಿನ್ಗೆ ಹೋಗಿದ್ದೆ, ನೀವಲ್ಲಿ ಇರ್ಲಿಲ್ಲ. ನೋಡಿದ್ರೆ ಇಲ್ಲಿದ್ದೀರಿ. ಏನೋ ಅರ್ಜೆಂಟ್ ಇದೆ ಅಂದ್ರೆ ಅಂತೆ. ಎನಿ ಪ್ರಾಬ್ಲಮ್ ಸರ್? ಕರೀದೇ ಇರಕ್ಕಾಗುತ್ತಾ? ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಈ ಕಾನ್ಫರೆನ್ಸ್ ಎಲ್ಲ ರೆಡಿ ಆಯ್ತಾ? ಹಾ, ಆಗಿದೆ ಸರ್. ಇಫ್ ಯು ಡೋಂಟ್ ಮೈಂಡ್, ಏನಾದರೂ ತಲೆ ಬಿಸಿ ಆಗ್ತಾ ಇದೆಯಾ ಸರ್? ಆಗದೆ ಇರುತ್ತಾ? ಎಷ್ಟು ಜನ ಡಾಕ್ಟರ್ಸ್ ಬರ್ತಿದ್ದಾರೆ, ರಿಸೀವ್ ಮಾಡ್ಕೋಬೇಕು. ಯಾರು ಬರಬೇಕು, ಅವರೇ ಬರ್ತಾ ಇಲ್ಲ. ಯಾರು ಬರ್ತಿಲ್ಲ ಸರ್? ಯಾರಾದ್ರೂ ಚೀಫ್ ಗೆಸ್ಟು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ರ ಸರ್? ಅಯ್ಯೋ, ಏನೋ ಒಂದು ನೋಡಿ, ನನಗೆ ಓಟಿಲಿರೋ ಆಪರೇಷನ್ ಲಿಸ್ಟ್ ಕೊಡಿ. ಅಲ್ಲ ಸರ್, ಇವತ್ತು ನೀವು ಕಾನ್ಫರೆನ್ಸ್ಗೆ ಹೋಗ್ಬೇಕಲ್ವಾ? ಅದಕ್ಕೆ ಇವತ್ತಿನ ಆಪರೇಷನ್ಸ್ನೆಲ್ಲ ಬೇರೆ ಡಾಕ್ಟರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ನಾನು ಕಾನ್ಫರೆನ್ಸ್ ಹೋಗ್ತೇನೆ ಅಂತ ಯಾರು ಹೇಳಿದ್ ನಿಮಗೆ? ಆದ್ರೆ ಕಾನ್ಫರೆನ್ಸ್ ಅಲ್ಲಿ ನೀವೇ ಮಾತಾಡ್ಬೇಕಲ್ವಾ ಸರ್? ನೀವೇನೇನೋ? ನೋ, ನಾನು ಹೋಗ್ತಾ ಇಲ್ಲ. ತಾರಾಮ್ ಅಟೆಂಡ್ ಮಾಡ್ತಾರೆ. ಈ ಫೈಲ್ಸ್ ಅವರ ಕೊಟ್ಬಿಡಿ. ಪೇಷಂಟ್ ಅಟೆಂಡ್ ಮಾಡೋದು ಮುಖ್ಯ. ಆದ್ರೆ ಮೇಜರ್ ಆಪರೇಷನ್ ಯಾವುದೂ ಇಲ್ಲ ಸರ್. ಈ ಕಾನ್ಫರೆನ್ಸ್ ಅಲ್ಲಿ ಮಾತಾಡೋದಲ್ಲ ಅಷ್ಟೇ ರೀ, ಏನು ಪ್ರಯೋಜನ ಇಲ್ಲ. ಹೌದಾ? ಅದೇ ಸರ್, ಜ್ಞಾನ ಬೆಳೆಯೋದೇ ಚರ್ಚೆಯಿಂದ ಅಂತ ಮೊನ್ನೆ ತಾನೇ ನೀವೇ ನನ್ಗೂ ಇಷ್ಟು ಉದ್ದ ಸ್ಪೀಚ್ ಕೊಟ್ರಲ್ಲ ರೀ. ಅದೇ ಬೇರೆ, ಇದೇ ಬೇರೆ. ಕಾನ್ಫರೆನ್ಸ್ ಹೋಗಿ ಕೂತ್ಕೊಂಡ್ರೆ ಫೋನ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಮಾತಾಡೋಕ್ಕಾಗಲ್ಲ. ನಾನು ಪೇಷಂಟ್ ಕಡೆ ಗಮನ ಕೊಡ್ತೀನಿ. ಹೌದಲ್ವಾ? ಕರೆಕ್ಟು. ಆದ್ರೆ ಅದೇಗೆ ಏನೋ ಸಿಂಕ್ ಆಗ್ತಾ ಇಲ್ವಲ್ಲ ಸರ್? ಅದನ್ನೆಲ್ಲ ಬಿಡ್ಸೋಕ್ಕಾಗಲ್ಲ ರೀ. ಮೊದಲು ಆಪರೇಷನ್ ಯಾವುದು ಅಂತ ಹೇಳಿ, ಆಮೇಲೆ ಆ ಕಾನ್ಫರೆನ್ಸ್ ಫೈಲ್ನ ತಾರಾ ಮ್ಯಾಮ್ ಕೊಡಿ. ಓಕೆ ಸರ್. ಅಲ್ಲ, ಇವತ್ತು ಕರ್ಣ ಸರ್ಗೆ ಏನಾಗಿದೆ ಅಂತ? ಕರ್ಣ ಸರ್, ಫಸ್ಟ್ ಆಪರೇಷನ್ OT ನಂಬರ್ 2 ಅಲ್ಲಿದೆ. ಸೆಕೆಂಡ್ ಆಪರೇಷನ್ ಬಂದು ಸರ್ ಆಪರೇಷನ್ ಸರ್ ಆಪರೇಷನ್ ಸರ್. ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಇನ್ನು 4.5 ವರ್ಷ ಆದ್ಮೇಲೆ ನಾನು ಡಾಕ್ಟರ್ ನಿಧಿ, ನಂಬರ್ 1 ಗೈನಕಾಲಜಿಸ್ಟ್.
ಕರೆಂಟ್ ಬರ್ದೇ ಹೋದ್ರೆ ಮಗು ಮತ್ತೆ ತಾಯಿ ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಇನ್ಮೇಲೆ ನಮ್ಮ ಹಾಸ್ಪಿಟಲಲ್ಲಿ ಸರ್ಜನ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಿಧಿ, ನಮ್ಮ ಕಾಲೇಜ್ ಟಾಪರ್. ಇನ್ನು ಮುಂದೆ ಇವರೇ ನಿಮಗೆ ಕ್ಲಾಸಸ್ ತಗೋತಾರೆ. ನನಗೆ ಹೊಸ ಬದುಕು ಕೊಟ್ಟಿದ್ದ ಜಾಗ ಇದು. ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಬದುಕಿನ ದೊಡ್ಡ ಕನಸನ್ನ ಪೂರೈಸಿದ ಜಾಗ ಇದು. ನನ್ನ ಮುದ್ದುನ, ನನ್ನ ಪ್ರೀತಿನ ಕೊಟ್ಟ ಜಾಗ ಇದು. ಈ ದೇವಸ್ಥಾನಕ್ಕೆ ನಾನು ಇಷ್ಟು ಋಣಿ ಅಂತ ನನಗೆ ಹೇಳಕ್ಕಾಗಲ್ಲ. ತುಂಬಾ ದಿನ ಆದ್ಮೇಲೆ ಈ ಜಾಗಕ್ಕೆ ಬರ್ತಾ ಇದ್ದೀನಿ. ಅಂದಮೇಲೆ ನಿನ್ನ ಆಶೀರ್ವಾದ ಇರಲಿ. ನಿಧಿ, ನೀವು ಇಲ್ಲಿ ಹೇಗೆ ಬಂದ್ರಿ? ಐ ಮೀನ್ ನಮ್ಮ ಆಸ್ಪತ್ರೆಗೆ. ಸಮಾಧಾನ, ಮೊದಲು ಸುಧಾರಿಸ್ಕೊಳ್ಳಿ. ಎದೆ ಬಡಿತ ಜೋರಾಗಿದೆ. ಹೇಗೆ ಸುಧಾರಿಸ್ಕೊಳ್ಳೋದು? ಐ ಮೀನ್ ಇಟ್ಸ್ ಸಚ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಈ ರೇಂಜ್ಗೆ ಒಲಿಂಪಿಕ್ಕಲ್ಲಾದರೂ ಓಡಿದ್ದಿದ್ರೆ ಲಾಸ್ಟಿಂದನಾದರೂ ಫಸ್ಟ್ ಬರ್ತಾ ಇದ್ದೆ. ಅಂದಾಗೆ ಈ ಕರ್ಣ ಸರ್ ಎಲ್ಲಿ ಹೋದ್ರು? ಇದ ಮ್ಯಾಟ್ರು ಅನ್ಕೊಂಡೆ. ನೀವೊಂದು ವಿಷಯ ಹೇಳಿದ್ರೆ ನಾನೇ ಬಂದು ಪಿಕಪ್ ಮಾಡ್ತಿದ್ನಲ್ಲ. ಅದೊಂದು ಬೇಡಪ್ಪ. ಆಲ್ರೆಡಿ ಅಜ್ಜಿ ಹತ್ರ ಬೈಸ್ಕೊಂಡಾಗಿದೆ. ಮತ್ತೆ ನಿಮ್ಮ ಜೊತೆ ನೋಡಿದ್ರೆ ನನ್ನ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಿಬಿಡ್ತಾರೆ ಅಷ್ಟೇ. ಅದೇ ಬೆಳಿಗ್ಗೆ ಸಿಗಲ್ಲ ಅಂದ್ರಿ, ಈಗ ನೋಡಿದ್ರೆ ಓಡ್ ಬಂದಿದ್ದೀರಲ್ಲ. ನಾನು ನೋಡೋದಕ್ಕೆ ನೀವು ಚಡಪಡಿಸ್ತಿದ್ರಾ? ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ. ನನಗೆ ಬೇರೆ ಕೆಲಸ ಆಯಿತು.